ಗುಸ್ಕೆ ಮಾರಂಗೆ, Exactly. ನುಗ್ಗು ಹೊಡಿತೀವಿ. ಎಲ್ಲೆಲ್ಲಿ ಈ ಗುಲಾಮರು, ಈ ಕುನ್ನಿಗಳು ಅಡಗಿ ಕೂತಿದ್ದಾರೋ ಹೊಕ್ಕಿ ಹೊಡಿತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಸವಾಲು ಹಾಕಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತ ಮಹಾಸಮರಕ್ಕೆ ಈಗ ಸಜ್ಜಾಗಿದೆ. ಮೋದಿಯ ಆಜ್ಞೆ ಬೆನ್ನಲ್ಲೇ ಸಮರಾಭ್ಯಾಸ ಶುರುವಾಗಿದೆ. ಅಸಲಿ ಆಟ ಈಗ ಶುರು, ರಣಬೇಟೆ ಶುರುವಾಗಿದೆ. ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಇಂಡಿಯಾ ರೆಡಿಯಾಗಿ ನಿಲ್ತಾ ಇದೆ. ವಿರೋಧಿ ಪಾಕಿಸ್ತಾನಕ್ಕೆ ಕಾದಿದೆಯ ಬಿಗ್ ಶಾಕ್. ಇಡೀ ದೇಶ ನೋಡ್ತಿದೆ. ಭಾರತದಲ್ಲಿ ಶುರುವಾಯಿತು ವಾರ್ ಪ್ರಾಕ್ಟೀಸ್, ಸಮರಾಭ್ಯಾಸ. ಸೂರತ್ನಲ್ಲಿ ಯುದ್ಧ ನೈಕೆಗಳಿಂದ ಈಗ ಪ್ರಾಕ್ಟೀಸ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಸಜ್ಜಾಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನಕ್ಕೆ ಎದುರುಗಡೆ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಒಳಗೆ ಡವ 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 ಅನ್ನೋದು ಕನ್ಫರ್ಮ್ ಆಗಿದೆ. ಅದರ ನಡುವೆ ಈಗ ಸೂರತ್ನಲ್ಲಿ ಯುದ್ಧ ನೌಕೆಗಳಿಂದ ಪ್ರಾಕ್ಟೀಸ್ ಕೂಡ ಆರಂಭ ಆಗಿದೆ. ಹಾಗಾದ್ರೆ ಮುಂದಿನ ಭಾರತದ ಹೆಜ್ಜೆ ಏನು? ಯಾವ ರೀತಿಯಾಗಿ ತಿರುಗೇಟನ್ನ ಭಾರತ ಕೊಡುತ್ತೆ? ಎದುರು ನೋಡ್ತಿದ್ದಾರೆ ಇಡೀ ಜಗತ್ತಿನ ಜನ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಗ್ಲಿಷ್ ನಲ್ಲೇ ಇವತ್ತು ಹೇಳಿದ್ರು, ಇಡೀ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಹಾಗಾದ್ರೆ ಮಾರಿ ಹಬ್ಬ ಫಿಕ್ಸು, ದೊಡ್ಡ ಮಟ್ಟದ ಬಿಗ್ ಶಾಕ್ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸಮರಾಭ್ಯಾಸ ಶುರು ಮಾಡಿರೋದು ಮೊದಲು ಪಾಕಿಸ್ತಾನ. ಭಯ ಶುರುವಾಗಿದೆ ಪಾಕಿಸ್ತಾನಕ್ಕೆ. ಯಾಕೆಂತ ಹೇಳಿದ್ರೆ ಈ ಘಟನೆಯಾದ ನಂತರ ಭಾರತದ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಅನುಭವಿಸಿದಾರಲ್ಲ. ಹೌದು. ಹಾಗಾಗಿನೇ ಭಾರತ ಇನ್ನು ಮುಂದೆ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಾವು ಕೂಡ ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಅವರು ಸ್ವಲ್ಪ ಗಡಿ ಹತ್ರ ಬಂದು ಯುದ್ಧ ಟ್ಯಾಂಕರ್ಗಳನ್ನ ನಿಲ್ಲಿಸೋದು, ಅದನ್ನ ನಿಲ್ಲಿಸೋದು, ಇದನ್ನ ನಿಲ್ಲಿಸೋದು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಭಾರತ ನಾವೇನ್ ಸೈಲೆಂಟ್ ಆಗಿ ಕೂತಿಲ್ಲಪ್ಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಮುಖೇನ ಎಚ್ಚರಿಕೆಯ ಸಂದೇಶವನ್ನ ಪಾಪಿ ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ನೋಡಿ, ಈ ಒಂದು ಘಟನೆ ಆಯ್ತಲ್ಲ, ಈ ಘಟನೆ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಾಗಿರಬಹುದು, ಜೊತೆಗೆ ಕೇಂದ್ರ ಸರ್ಕಾರದ ಮೇಲಾಗಿರಬಹುದು, ಬಹಳ ಒತ್ತಡ ಇದೆ ಭಾರತದ ಜನರಿಂದ. ಪ್ರತೀಕಾರ ಬೇಕು ನಮಗೆ. ನಮ್ಮ ಅಮಾಯಕ ಜನರನ್ನ ಯಾವ ರೀತಿಯಾಗಿ ಹೊಡೆದು ಹಾಕಿದ್ರೋ ಆ ಉಗ್ರಗಾಮಿಗಳನ್ನು ಕೂಡ ಅದೇ ರೀತಿಯಾಗಿ ಹೊಡೆದು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಕಾಶ್ಮೀರದಲ್ಲಿ ಭಾರತೀಯರ ಮೇಲೆ ಉಗ್ರರು ದಾಳಿಯನ್ನ ನಡೆಸಿದ್ರು. ಇಡೀ ಭಾರತ ಒಂದು ಕಡೆ ರಕ್ತ ಕುದಿತಾ ಇತ್ತು, ಮತ್ತೊಂದು ಕಡೆ ಕಣ್ಣೀರಿನ ಕೋಡಿ. ಪ್ರತೀಕಾರ ತೀರಿಸಿಕೊಳ್ಳುತ್ತಾ ಹಾಗಾದ್ರೆ ಭಾರತ ಸರ್ಕಾರ ಖಂಡಿತವಾಗಿಯೂ ಕೂಡ ತೀರಿಸಿಕೊಳ್ಳುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಬೇಡ. ಆದ್ರೆ ಸದ್ಯಕ್ಕೆ ತೀರಿಸಿಕೊಳ್ಳುತ್ತಾ? ಇಲ್ಲ, ಸ್ವಲ್ಪ ದಿನಗಳ ಕಾಲ ಕಾಯಬೇಕು. ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುತ್ತಾ ಹಾಗಾದ್ರೆ ಭಾರತ? ಖಂಡಿತವಾಗಿಯೂ ಕಲಿಸುತ್ತೆ ಅಂತ ಹೇಳಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನಿಂದಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿರೋಧಿ ಪಾಕಿಸ್ತಾನಕ್ಕೆ ಕಾದಿದೆಯಾ ಹಾಗಾದ್ರೆ ಬಿಗ್ ಶಾಕ್? ಬಿಗ್ ಶಾಕ್ ಯಾವತ್ತೂ ಕೂಡ ಎದುರಿಸ್ತಾನೆ ಬಂದಿದೆ ಪಾಕಿಸ್ತಾನ, ಅದಕ್ಕೆ ಇದು ರೂಢಿ ಆಗಿರುವಂತ ವಿಚಾರ. ಆದ್ರೆ ಈ ಒಂದು ಶಾಕ್ ಅಥವಾ ಈ ಒಂದು ರಿಯಾಕ್ಷನ್, ಈ ಬಾರಿ ಕೊಡುವಂತ ರಿಯಾಕ್ಷನ್ ಭಾರತದ್ದು ಮೇ ಬಿ ಪಾಕಿಸ್ತಾನ ತಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಒಂದು ಕಡೆ ಏರ್ ಸ್ಟ್ರೈಕ್ ಕೂಡ ಮಾಡಿ ಆಗಿದೆ ಪಾಕಿಸ್ತಾನದ ಮೇಲೆ ಭಾರತ, ಮತ್ತೊಂದು ಕಡೆ ಸರ್ಜಿಕಲ್ ಸ್ಟ್ರೈಕ್ ಕೂಡ ಆಗಿದೆ. ಇವೆರಡನ್ನು ಹೊರತುಪಡಿಸಿ ಬೇರೆನೆ ಮಾಡಲಾಗುತ್ತೆ ಈ ಬಾರಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ ಬಹಳ ಹತ್ತಿರದಿಂದ ಬಲ್ಲವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಉಗ್ರರಿಗೆ
ಮತ್ತು ಉಗ್ರರನ್ನ ಸಾಕಿ ಸಲಹುತ್ತಾ ಇರುವಂತ ಪಾಕಿಸ್ತಾನಕ್ಕೆ ಅವರದ್ದೇ ಆದ ರೀತಿಯಲ್ಲಿ ಪ್ಲಾನ್ ಮಾಡಿ ಹೊಕ್ಕಿ ಹೊಡಿತೀವಿ ಅಂತ ಹೇಳಿ ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರಿಗಿಂತ ಅಮಿತ್ ಶಾ ಅವರು ಮುಂಚೆನೆ ಹೇಳಿರೋದು. ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನೋದಾಗ ಗುಡುಗಿದ್ದಾರೆ. ಜೊತೆಯಲ್ಲಿ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಅಭ್ಯಾಸಗಳ ಆರಂಭ ಆಗಿದೆ. ಇದು ಒಂದು ರೀತಿಯಾಗಿ ಪುಕ ಅನ್ನುವಂತ ಸಮಯ ಇದು. ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಅರೇಬಿಯನ್ ಸಮುದ್ರ ಪ್ರದೇಶದಲ್ಲಿ ಸಮರಾಭ್ಯಾಸ ಬಹಳ ಇಲ್ಲಿಂದನೇ, ಅಂದ್ರೆ ನಮ್ಮ ಭಾರತ ಜೊತೆ ಏನು ಗಡಿ ಇದೆಯಲ್ಲ, ಇವ್ರು ಬರೋದಿದ್ರೆ ಇಲ್ಲಿ ಈ ಕಡೆನೆ. ಈ ಹಿಂದೆಯೂ ಕೂಡ ಬಹಳಷ್ಟು ಘಟನೆಗಳನ್ನ ನೋಡಿದಾಗ ಇಲ್ಲಿ ಬಹಳ ಸೂಕ್ಷ್ಮ ಪ್ರದೇಶಗಳು, ಹಾಗಾಗಿ ನಾವು ಸುಮ್ಮನೆ ಇಲ್ಲ ಅನ್ನುವಂತ ಒಂದು ನೇರ ಸಂದೇಶ ರವಾನೆಯಾಗಿದೆ. INS ಸೂರತ್ ನೌಕೆಯಿಂದ ಸಮರಾಭ್ಯಾಸ ಆಗ್ತಾ ಇರೋದು. ಜೊತೆಯಲ್ಲಿ ಈಗ ಪಾಕಿಸ್ತಾನದಲ್ಲಿ ಏನಿದೆಯಲ್ಲ ಹಾಫ್ ರೇಟ್ ಚೀಪ್ ರೇಟ್ಗೆ ಬೇರೆ ದೇಶದಿಂದ ತಂದಿಟ್ಕೊಂಡಿದಾರಲ್ಲ, ಅವ್ರದ್ದು ಏರ್ ಕ್ರಾಫ್ಟ್ಗಳು ಹಳಮೂಳು ಇದೆಯಲ್ಲ, ಅದನ್ನೆಲ್ಲ ಈಗ ಧೂಳು ಹೊಡೆದು ಅವರು ಕೂಡ ಆಲ್ರೆಡಿ ಪ್ರಾಕ್ಟೀಸ್ ಶುರು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಭಾರತ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತ ಸಂದೇಶವನ್ನ ಸಮರಾಭ್ಯಾಸದ ಈ ವಿಡಿಯೋಗಳೀಗ ಬಹಳಷ್ಟು ವೈರಲ್ ಆಗ್ತಿದೆ. ವೈರಲ್ ಆದಷ್ಟು ಅವರಲ್ಲಿ ಭಯ ಇನ್ನಷ್ಟು ಹೆಚ್ಚಾಗ್ತಿರುವಂತದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ.